ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ರಾಮ ಮಂದಿರ ದೇಣಿಗೆ ಕಳುವು ಪ್ರಕರಣ ದಿನಕ್ಕೊಂದು ರೂಪವನ್ನ ಪಡ್ಕೊಳ್ತಾ ಇದೆ. ಇವತ್ತಿನ ಒಂದು 3-4 ಬೆಳವಣಿಗೆ ಏನಾಗಿದೆ ಅಂತ ಅಂದ್ರೆ, ಒಂದ್ ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 PIL ಸಲ್ಲಿಕೆ ಆಗಿತ್ತು. ಆ PIL ಪಾರದರ್ಶಕತೆಗೆ ಸಂಬಂಧಪಟ್ಟಿತ್ತು. ಸರಿಯಾದ ರೀತಿ ತನಿಖೆ ನಡೆಸಿ. ಈಗ ನಡೀತಿರೋ ತನಿಖೆಯಲ್ಲಿ ನಿಜವಾದ ಸತ್ಯಾಸತ್ಯತೆ ಹೊರಬರೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ CCTV ಫುಟೇಜ್ ಎಲ್ಲ ಕಳುವಾಗಿದೆ. ಹಾಗಾಗಿ ನೀವು ಇದನ್ನ ಪಾರದರ್ಶಕತೆಯಿಂದ ಸರಿಯಾದ ಸಂಸ್ಥೆ CBI ಈ ತನಿಖೆಯನ್ನ ನಡೆಸಬೇಕು. ಜೊತೆಗೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂದ್ರೆ CAG ಲೆಕ್ಕ ಪರಿಶೋಧನೆ ಮಾಡಬೇಕು. ಈ ತರದ ಬಹುಮುಖ್ಯವಾದಂತಹ ಅಂಶಗಳನ್ನ ಮತ್ತು ಮನವಿಯನ್ನ ಮಾಡಿಕೊಂಡು PIL ಸಲ್ಲಿಕೆ ಆಗಿತ್ತು. ಇದರ PIL ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯಿತು. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ನಡೆದ ಸಂದರ್ಭದಲ್ಲಿ ಕೋರ್ಟ್ ನೋಟಿಸ್ ಅನ್ನ ಒಂದು ಉತ್ತರ ಪ್ರದೇಶ ಸರ್ಕಾರಕ್ಕೆ, ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಜಾರಿ ಮಾಡಿದೆ. ಈ ನೋಟಿಸ್ ಜಾರಿ ಮಾಡಿದ ಸಂದರ್ಭದಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿದ್ರು. ಅವರಿಗೆ ಒಂದು ಆದೇಶವನ್ನ ಕೊಡ್ತು ಸುಪ್ರೀಂ ಕೋರ್ಟ್. ಏನು ಅಂತಂದ್ರೆ, ನೀವು SIT ಇಲ್ಲಿ ತನಕ ಏನ್ ತನಿಖೆಯನ್ನ ಮಾಡಿದೆ ಆ ತನಿಖಾ ವರದಿಯನ್ನ ನಮ್ಗೆ ಸಲ್ಲಿಕೆ ಮಾಡ್ಬೇಕು ಅಂತ. ಅದನ್ನ ಸಲ್ಲಿಕೆ ಮಾಡ್ತೀವಿ ಅಂತ ತುಷಾರ್ ಮೆಹ್ತಾ ಅವರು ಕೋರ್ಟ್ಗೆ ಹೇಳಿದ್ರು. ಅದರ ಜೊತೆಯಲ್ಲಿ ಇನ್ನೂ ಕೆಲವು ಪ್ರಮುಖವಾದಂತ ಬೆಳವಣಿಗೆ ಆಗಿದೆ. ಕೋರ್ಟ್ ನಲ್ಲಿ ಇಷ್ಟೆಲ್ಲ ನಡೀತು. ಮತ್ತು ಟ್ರಸ್ಟ್ ಏನಿದೆ, ರಾಮ ಮಂದಿರ ಟ್ರಸ್ಟ್ ಇದೆಯಲ್ಲ, ಆ ಟ್ರಸ್ಟ್ಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಒಟ್ಟು 3 ನೋಟಿಸ್ ಅನ್ನ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಜಾರಿ ಮಾಡಿದೆ. ಉತ್ತರವನ್ನ ಕೊಡ್ಬೇಕಾಗತ್ತೆ. ಮುಂದಿನ ವಿಚಾರಣೆಯನ್ನ ಇದೇ 20ನೇ ತಾರೀಕು ಕೋರ್ಟ್ ನಡೆಸುತ್ತೆ. ಅಷ್ಟರ ಒಳಗೇನೆ SIT ಇಲ್ಲಿ ತನಕ ಮಾಡಿರುವ ತನಿಖೆಯ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು. ಸುಪ್ರೀಂ ಕೋರ್ಟ್ ಜಾರಿ ಮಾಡಿರುವಂತಹ ನೋಟಿಸ್ಗೆ ಉತ್ತರ ಪ್ರದೇಶ ಸರ್ಕಾರ, ಯಾಕೆಂದ್ರೆ SIT ಅನ್ನ ರಚನೆ ಮಾಡಿದ್ದು ಉತ್ತರ ಪ್ರದೇಶ ಸರ್ಕಾರ, SIT ಹಾಗೇನೆ ಕೇಂದ್ರ ಸರ್ಕಾರ 3 ಕೂಡ ಉತ್ತರವನ್ನ ಕೊಡ್ಬೇಕು. ಈ ನಡುವೆ ಇದರ ಆಳ ಅಗಲ ಎಷ್ಟಿದೆ ಅಂತಂದ್ರೆ, ಈಗ ಯಾವಾಗ ಈ ರಾಮ ಜನ್ಮಭೂಮಿ ಹೋರಾಟ ಆರಂಭ ಆಯ್ತು ಆಗ್ಲೇನೆ ಈ ಇಟ್ಟಿಗೆಯನ್ನ ಸಂಗ್ರಹ ಮಾಡೋದು, ಹಣ ಸಂಗ್ರಹ ಮಾಡೋದು ಎಲ್ಲವೂ ನಡೀತು. ಅದಕ್ಕಾಗಿನೇ ಒಂದು ನಗರವನ್ನ ನಿರ್ಮಾಣ ಮಾಡ್ಲಾಯ್ತು, ಕರಸೇವಕರ ನಗರ. ಆ ತರದೊಂದು ನಿರ್ಮಾಣ ಮಾಡ್ಲಾಯ್ತು. ಅಲ್ಲಿ ಒಂದು ನ್ಯಾಸವನ್ನ ಮಾಡ್ಲಾಯ್ತು. ನ್ಯಾಸದ ಸದಸ್ಯರು ಈ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾರು ಪ್ರಮುಖವಾದ ಆರೋಪಿ ಮಾಸ್ಟರ್ ಮೈಂಡ್ ಅಂತ ಕರೀತಿದ್ದಾರೆ, VHP ಮತ್ತು RSS ನ ಚಂಪತ್ ರಾಯ್, ಆ ವ್ಯಕ್ತಿ ಆ ನ್ಯಾಸದಲ್ಲಿದ್ರು. ಮತ್ತು ಅಲ್ಲಿ ಲೆಕ್ಕ ಪರಿಶೋಧನೆ ಮಾಡ್ತಾ ಇದ್ದಂತ ಸಂತೋಷ್ ದುಬೆ ಅನ್ನುವ ಒಬ್ರು ವ್ಯಕ್ತಿ ಇದ್ರು. ಅವರು SIT ಅನ್ನ ಇವತ್ತು ಭೇಟಿಯಾಗಿದ್ದಾರೆ. SIT ಗೆ ಭೇಟಿಯಾಗಿ ಕೊಟ್ಟಿರುವ ಮಾಹಿತಿಗಳು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಸುಮಾರು 1250 ವಜ್ರ ಮತ್ತು ಚಿನ್ನದ ಇಟ್ಟಿಗೆಗಳು ನಾಪತ್ತೆ ಆಗಿದೆ, ಲೆಕ್ಕಕ್ಕೆ ಸಿಕ್ಕಿಲ್ಲ ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದು 2002ರಲ್ಲೇ ನಾಪತ್ತೆ ಆಗಿತ್ತು ಅಂತ. ಅಂದ್ರೆ ಶಂಕರಾಚಾರ್ಯರು ಹೇಳಿದ್ರಲ್ಲ, ಇವತ್ತಲ್ಲ ಈ ಲೂಟಿ ಆರಂಭ ಆಗಿತ್ತು, ರಾಮ ಮಂದಿರದ ಘೋಷಣೆ ಆಯ್ತಲ್ಲ ಮತ್ತು ಹೋರಾಟ ಆರಂಭ ಆಯ್ತಲ್ಲ, ಇಟ್ಟಿಗೆಯನ್ನು ಸಂಗ್ರಹ ಮಾಡಿದ್ರಲ್ಲ, ಅವತ್ತಿಂದಾನೇ ಈ ಲೂಟಿ ಆರಂಭ ಆಯ್ತು ಅಂತ ಅವ್ರು ಹೇಳಿದ್ದಕ್ಕೆ ಪೂರಕವಾದ ದಾಖಲೆಗಳು ಸಿಕ್ಕಿದೆ. ಮತ್ತು ಈ ಲೆಕ್ಕ ಪರಿಶೋಧನೆ ಮಾಡ್ತಾ ಇದ್ದಂತಹ ಸಂತೋಷ್ ದುಬೆ SITಗೆ ದಾಖಲೆಗಳನ್ನು ಒದಗಿಸಿದ್ದಾರಂತೆ. ಅಷ್ಟು ಮಾತ್ರ ಅಲ್ಲ, ಭೂಮಿಯಲ್ಲಿ ಮೋಸ ಮಾಡಲಾಗಿದೆ, ಅಲ್ಲ ವ್ಯವಹಾರ ಮಾಡಲಾಗಿದೆ. ಜೊತೆಗೆ 2020ರಲ್ಲಿ ಈ ನ್ಯಾಸ ಈ ರಾಮ ಮಂದಿರ ಟ್ರಸ್ಟ್ ಜೊತೆ ವಿಲೀನ ಆದ ಸಂದರ್ಭದಲ್ಲಿ ಸುಮಾರು 8 ಕೋಟಿ ಏನೋ ತೋರಿಸಿದಾರೆ ಅವರು ಹಣದ ವಹಿವಾಟು ಮತ್ತು ಹಣ ಇದ್ದಿದ್ದು. ಆದ್ರೆ ಅಲ್ಲಿ ಬಂದಿದ್ದು ದೇಣಿಗೆ ಬಂದಿತ್ತು, ಅದ್ ಹುಂಡಿಗೆ ಬಿದ್ದಿತ್ತು ಕೋಟ್ಯಾಂತರ ರೂಪಾಯಿಗಳು, ಅದೆಲ್ಲವೂ ನಾಪತ್ತೆ ಆಗಿದೆ. 1250 ಇಟ್ಟಿಗೆಗಳು, ಅದು ಚಿನ್ನದ್ದು ಮತ್ತು ವಜ್ರದ್ದು ಅಂತಂದ್ರೆ ಎಷ್ಟು ದೊಡ್ಡ ಪ್ರಮಾಣದ. ಬಹುಶಃ ಇದನ್ನ ಬಗದಷ್ಟು ಹೆಚ್ಚಾಗ್ತಾನೆ ಇದೆ. ಈ ದೇಶ ಕಂಡಂತ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಮತ್ತು ಅವ್ಯವಹಾರ, ಕಳ್ಳತನ, ದರೋಡಿಯಲ್ಲಿ ಈ ಪ್ರಕರಣ ಸೇರಿದ್ರು ಕೂಡ ಅಚ್ಚರಿ ಇಲ್ಲ. ಈ ನಡುವೆ ಇದರ ನೇರ ಜವಾಬ್ದಾರಿಯನ್ನ ಹೊರಬೇಕಾಗಿರೋದು ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ, ಹಾಗೇನೆ RSS ನ ಮೋಹನ್ ಭಾಗವತ್ ಇತರರು. ಯಾಕೆಂದ್ರೆ ಇದರ ಲಾಭವನ್ನ ಪಡ್ಕೊಂಡಿದ್ದು, ಇದು ನಮ್ಮ ಶ್ರೇಯಸ್ಸು, ಇದು ನಮ್ಮ ಅಂದ್ರೆ ನಮ್ಮ ಕನಸು ಮತ್ತು ಜನರ ಭಾವನೆ, ಅಂದ್ರೆ ಜನರ ನಂಬಿಕೆಯನ್ನ ಎನ್ಕ್ಯಾಶ್ ಮಾಡ್ಕೊಂಡಿದ್ದು ಅವರು. ಯಾರನ್ನ ನಂಬಿ, ರಾಮನನ್ನ ನಂಬಿದ್. ಹೌದು, ರಾಮನನ್ನ ದೇವರನ್ನ ನಂಬಿದ್ರು. ದೇವ್ರ ಜೊತೆಗೆ ದೇವರಿಗೆ ಹೋಗುವಂತ ಹುಂಡಿ, ಹಣ ಮತ್ತು ಇತರ ಸರಿಯಾಗಿರತ್ತೆ ಅಂತ ನಂಬಿದ್ದು ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ, ಜೊತೆಗೆ RSS ಅನ್ನ, ಮೋಹನ್ ಭಾಗವತ್ ಅವರನ್ನ. ಇಲ್ಲಿ ತನಕ ಅವ್ರ ಪ್ರತಿಕ್ರಿಯೆ ಇಲ್ಲ. RSS ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿ ನಮ್ಗೆ ಬೇಸರ ಆಗಿದೆ ಅಂತ. ಸಾಕಾಗತ್ತಾ? ಪ್ರಿಯಾಂಕರ್ಗೆ ಅವ್ರು ಪ್ರಶ್ನೆ ಮಾಡ್ತಿದಾರಲ್ಲ, ನೀವು ದೇಣಿಗೆಯನ್ನ ಪಡ್ಕೊಳ್ತೀರಾ ಯಾವ ರೂಪದಲ್ಲಿ ಅಂತ ಅಂದ್ರೆ, ನೀವು ಲೆಕ್ಕ ಇಲ್ಲ, ರಸೀದಿ ಕೊಡಲ್ಲ, ಹಂಗೆ ಪಡ್ಕೊಳ್ತೀರಾ, ಈ ಹಣನು ನಿಮ್ಗೆ ಹೋಗಿರ್ಬೋದಲ್ಲ ಅಂತ. ಯಾಕೆ ಹೋಗಿಲ್ಲ ಅನ್ನೋದಕ್ಕೆ ಹೇಗ್ ಸಾಧ್ಯ ಆಗತ್ತೆ? RSS ನಾಯಕರಿಗೂ ಹೋಗಿರ್ಬೋದು, VHP ನಾಯಕರಿಗೂ ಹೋಗ್ಬೋದು. ಯಾಕೆಂದ್ರೆ ಇದು ಹೋಗಿರೋದು ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಅಂತ ಅನ್ಸುತ್ತೆ. 1250 ಇಟ್ಟಿಗೆಗಳು ಚಿನ್ನದ್ದು ಮತ್ತು ವಜ್ರದ್ದು ಅಂತಂದ್ರೆ ಅದು ಸಾವಿರಾರು ಕೋಟಿ ರೂಪದಲ್ಲೇ ಬರುತ್ತೆ. ಅದ್ ಚಂಪತ್ ರಾಯ್ ಒಬ್ಬರೇ ಹೊಡ್ಕೊಂಡ್ರ? ಅದ್ ಎಲ್ರಿಗೂ ಹಂಚಿಕೆ ಆಗಿರ್ಬೇಕಲ್ಲ. ಆ ಹಂಚಿಕೆ ಎಲ್ಲೆಲ್ಲಾಗಿದೆ, ಯಾರ್ಯಾರಿಗಾಗಿದೆ, ಹಣ ಎಲ್ಲಿಂದ ಬಂತು, ಆ ಹಣ ಎಲ್ಲಿಗೆ ಹೋಯ್ತು,
ಇದೆಲ್ಲವೂ ಪ್ರಶ್ನೆ ಆಗತ್ತೆ. ಹಾಗಾಗಿ ಇದು ಬಹಳ ದೊಡ್ಡ ಸ್ಕ್ಯಾಮ್, ಭಾರತ ಕಂಡಂತ ಬಹಳ ದೊಡ್ಡ ಸ್ಕ್ಯಾಮ್. ಇದರ ತನಿಖೆ ಆಗಬೇಕು, ಅದು ನ್ಯಾಯಾಂಗ ತನಿಖೆ ಆದ್ರೆ ಬಹಳ ಉತ್ತಮ. ಸಿಬಿಐ ತನಿಖೆನಾದ್ರೂ ಅಟ್ಲೀಸ್ಟ್ ಕೊಡಬೇಕು ಅನ್ನೋ ಒತ್ತಾಯ ಇದೆ. ಕೋರ್ಟ್ ಏನನ್ನ ತೀರ್ಮಾನ ಮಾಡತ್ತೆ ಗೊತ್ತಿಲ್ಲ. ಇಷ್ಟೆಲ್ಲದರ ನಡುವೆ SIT ತನಿಖೆಯಲ್ಲಿ ಇಲ್ಲಿ ತನಕ ಚಂಪತ್ ರಾಯ್, ಅನಿಲ್ ಮಿಶ್ರಾ ವಿರುದ್ಧ ಒಂದು FIR ಕೂಡ ಆಗಿಲ್ಲ. ವಿಚಾರಣೆ ಮಾತ್ರ ಕರೆದಿದ್ದಾರೆ ಬಿಟ್ರೆ ಯಾರು A1 ಇದಾರೋ, ಯಾರು ಇದರ ಮಾಸ್ಟರ್ ಮೈಂಡ್ ಇದಾರೋ, ಈ ಲೆಕ್ಕ ಪರಿಶೋಧನೆ ಮಾಡುವಂತ ಸಂತೋಷ್ ದುಬೆ ಬಂದ್ ಹೇಳ್ತಿದ್ದಾರೆ ಚಂಪತ್ ರಾಯ್ನೇ ಮಾಡಿರೋದು ಈ ಎಲ್ಲ ಅವ್ಯವಹಾರಕ್ಕೆ ಚಂಪತ್ ರಾಯ್. ಆದ್ರೆ ಒಂದು ಸಾಕ್ಷಿ, ಅದೇ ಭೂಮಿಕೆಯಲ್ಲಿದ್ದಂತ ಒಂದು ಸಾಕ್ಷಿ ನೇರವಾಗಿ ಬಂದ್ ಹೇಳಿದ್ರು ಇನ್ನು FIR ಆಗಿಲ್ಲ ಅಂತಂದ್ರೆ ಯಾರನ್ನ ಕಾಪಾಡ್ಕೊಳ್ಳೋ ಪ್ರಯತ್ನ? ಅಥವಾ ಚಂಪತ್ ರಾಯ್ನ ಏನಾದ್ರೂ ಬಲೆಗೆ ಬೀಳ್ಸಿದ್ರೆ, ಅವ್ರ ವಿಚಾರಣೆ ನಡೆಸಿದ್ರೆ ಅವರ ಹಿಂದಿರುವ ಅನೇಕರ ಮುಖವಾಡ ಬಯಲಾಗತ್ತೆ ಅನ್ನೋ ಭಯ ಇದೆಯಾ? ಆ ಭಯಕ್ಕಾಗಿ ಅವ್ರನ್ನ ಕಾಪಾಡೋದು ಅಂತಂದ್ರೆ ಅವ್ರನ್ನ ಕಾಪಾಡೋದಲ್ಲ, ತಮ್ಮನ್ ತಾವು ಕಾಪಾಡ್ಕೊಳ್ಳೋದು. ಈಗ ಸರ್ಕಾರ ಮತ್ತು ರಾಮ ಮಂದಿರ ಟ್ರಸ್ಟ್ ಅಂತಂದ್ರೆ ಯಾರು? ಅದೆಲ್ಲವನ್ನ ನಿಯಂತ್ರಣ ಮಾಡ್ತಿರೋದು RSS. ಈಗ ಮೋಹನ್ ಭಾಗವತ್, ದತ್ತಾತ್ರೇಯ ಹೊಸಬೆಳೆ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅಥವಾ ಒಂದು ಪ್ರೆಸ್ ನೋಟು ಕೊಟ್ಬಿಟ್ರೆ ಮುಗಿದೋಯ್ತಾ? ಜವಾಬ್ದಾರಿ ಹೊತ್ಕೊಳ್ಬೇಕಲ್ಲ. ಎಲ್ಲವೂ ನಮ್ಮಿಂದ ಆಗಿದೆ, ಧರ್ಮ ಮತ್ತು ದೇವರನ್ನ ಕಾಪಾಡುದು ನಾವ್ ಅದಕ್ಕಾಗಿ ಇರೋರು ಅಂದ್ಮೇಲೆ ಇಲ್ಲಾಗಿರೋ ಅವ್ಯವಹಾರದ ಜವಾಬ್ದಾರಿಯನ್ನು ತಗೋಬೇಕಲ್ಲ ನೀವು. ಆ ಜವಾಬ್ದಾರಿಯಿಂದ ನುಣ್ಸ್ಕೊಳಕ್ ಆಗೋದಿಲ್ಲ. ಒಳ್ಳೇದೆಲ್ಲ ನಮ್ದು, ಕೆಟ್ಟದ್ದೆಲ್ಲ ನಾವಲ್ಲ ಅಂತಂದ್ರೆ ಬೇಸರ ಎಲ್ರಿಗೂ ಆಗಿದೆ. ಆದ್ರೆ ಈ ನಂಬಿಕೆಯ ಮೇಲೆ ಪ್ರಹಾರ ಆಗಿದೆಯಲ್ಲ, ಅವ್ರ ನಂಬಿಕೆಯನ್ನ ಕೊಂದು ಅವರಿಗೆ ದ್ರೋಹ ಮಾಡಿದ್ದೀರಲ್ಲ ಭಕ್ತರಿಗೆ, ಅದಕ್ಕೊಂದು ಬೆಲೆ ಬೇಡವಾ? ಕಾಪಾಡೋ ಪ್ರಯತ್ನ ಯಾಕೆ? ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ ಎಲ್ಲರಿಗಿಂತ ಹೆಚ್ಚಾಗಿ ಜನ ಎಚ್ಚೆತ್ಕೊಳ್ಬೇಕು. ದೇವರ ಹೆಸರಲ್ಲಿ ಮೋಸ ಮಾಡೋರು ಎಲ್ಲೆಲ್ಲಿದ್ದಾರೆ, ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅಂತ. ನಂಬಿಕೆ ಬೇರೆ, ವ್ಯವಹಾರ ಬಂಡವಾಳ ಬೇರೆ. ನಂಬಿಕೆಯನ್ನೇ ಬಂಡವಾಳ ಮಾಡ್ಕೊಂಡಂತ ಇಂತಹ ದ್ರೋಹಿಗಳು, ನಂಬಿಕೆ ದ್ರೋಹಿಗಳು ಮತ್ತು ಧರ್ಮ ದ್ರೋಹಿಗಳು, ನಿಜವಾದ ಧರ್ಮದ್ರೋಹಿ ಅಂತ ಯಾರು ಅಂತಂದ್ರೆ ಇಂಥವ್ರೆ ಧರ್ಮದ್ರೋಹಿಗಳು. ಇವರು ಬೇರೆಯವರೆಲ್ಲ ಆ ದ್ರೋಹಿಗಳ ವಿರುದ್ಧ ಎಚ್ಚರವಾಗಿರ್ಬೇಕು.